ಕೊಟ್ಟೂರಲ್ಲಿ ಅಧಿಕಾರಿಗಳ ಕೃಪ ಕಟಾಕ್ಷ, ರಾಜರೋಷವಾಗಿ ನಡೆಯುತ್ತಿದೆ ಅಕ್ರಮ ಮಣ್ಣು ಗಣಿಗಾರಿಕೆ. ಜೆಸಿಬಿ ಟ್ರ್ಯಾಕ್ಟರ್ಗಳ ಅಬ್ಬರ, ಸರ್ಕಾರಿ ಜಾಗಕ್ಕೆ ಕನ್ನ ಹಾಕುತ್ತಿರುವ ಮಣ್ಣಿನ ದಂಧೆಕೋರರು. ವೆಂಕಟೇಶ್ ನಾಯಕ ಅಕ್ರಮಕ್ಕೆ ತಹಸೀಲ್ದಾರ್ ಬ್ರೇಕ್ ಹಾಕ್ತಾರಾ? ಸಾರ್ವಜನಿಕರ ಆಕ್ರೋಶ. ನಮಸ್ತೆ, ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಮಣ್ಣಿನ ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ. ಅಧಿಕಾರಿಗಳ ಕಣ್ಮುಂದೆಯೇ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ಲೂಟಿ ಮಾಡಲಾಗ್ತಾ ಇದೆ. ದೂಪದ ಹಳ್ಳಿಯಿಂದ ಕೊಟ್ಟೂರಿಗೆ ಹೋಗುವ ರಸ್ತೆಯ ಆಂಜನೇಯ ದೇವಸ್ಥಾನದ ಬಳಿ ಹಗಲು ದರೋಡೆ ನಡೀತಾ ಇದ್ರು. ತಾಲೂಕು ಆಡಳಿತ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ. ಅಷ್ಟಕ್ಕೂ ಈ ದಂಧೆಯ ಹಿಂದಿರುವ ಅಸಲಿ ಮುಖ ಯಾರು? ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ಇದು ಕೊಟ್ಟೂರು ತಾಲೂಕಿನ ದೂಪದ ಹಳ್ಳಿ ರಸ್ತೆಯಲ್ಲಿ ಕಾಣುವ ದೃಶ್ಯ. ಇಲ್ಲಿ ಕಾನೂನು ಅನ್ನೋದು ಇಲ್ಲದಾಗಿದೆ. ಸರ್ಕಾರಿ ಭೂಮಿಯಲ್ಲಿ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳ ಮೂಲಕ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ. ಹಗಲು ಹೊತ್ತಲ್ಲೇ ಈ ಮಟ್ಟದ ಲೂಟಿ ನಡೀತಿದ್ರು. ಅಧಿಕಾರಿಗಳ ಕರಿ ನೆರಳು ಮಾತ್ರ ಈ ದಂಧೆಕೋರರ ಮೇಲೆ ಬಿದ್ದಂತಿದೆ. ಈ ಅಕ್ರಮದ ಬಗ್ಗೆ ಸಾರ್ವಜನಿಕರು ಅಲ್ಲಿಯೇ ಇದ್ದ ವೆಂಕಟೇಶ್ ನಾಯಕ್ ಎಂಬುವರನ್ನ ಪ್ರಶ್ನೆ ಮಾಡಿದ್ರೆ ಆತ ಕೊಡುವ ಉತ್ತರ ಕೇಳಿ ಜನರು ಹೌಹಾರಿ ಹೋಗಿದ್ದಾರೆ. ತನ್ನದೇ ಆದ ಜಾಣತನದ ಮಾತುಗಳಿಂದ ಜನರನ್ನ ದಾರಿ ತಪ್ಪಿಸುತ್ತಿರುವ ಈತ ಕೇವಲ ಇಲ್ಲಿ ಮಾತ್ರವಲ್ಲದೆ ಇನ್ನೂ ಹಲವೆಡೆ ಅಕ್ರಮ ಮಣ್ಣಿನ ದಂಧೆಯಲ್ಲಿ ನಿಸ್ಸೀಮನಾಗಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಇಲ್ಲಿನ ಸಾರ್ವಜನಿಕರ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಮಣ್ಣಿನ ದಂಧೆಗೆ ಅಧಿಕಾರಿಗಳ ಮೌನ ಸಮ್ಮತಿ ಇದೆಯಾ? ಅಧಿಕಾರಿಗಳ ಪಾಲು ಈ ದಂಧೆಯಲ್ಲಿ ಇದೆಯಾ? ದಂಧೆಕೋರನನ್ನ ಕಂಡ್ರೆ ಅಧಿಕಾರಿಗಳಿಗೆ ಭಯವೋ ಅಥವಾ ಆತನ ಬೆನ್ನಿಗೆ ನಿಂತಿರುವ ದೊಡ್ಡ ಕೈಗಳ ಪ್ರಭಾವವೋ? ನಮ್ಮ ಭಾಷೆ, ಜಲ ಮತ್ತು ಈ ಮಣ್ಣನ್ನ ಕಾಪಾಡಬೇಕಾದ ಅಧಿಕಾರಿಗಳೇ ಮೌನಕ್ಕೆ ಶರಣಾದ್ರೆ ಸಾಮಾನ್ಯ ಜನರ ಗತಿಯೇನು? ಈಗ ಜನರ ಕಣ್ಣು ಕೊಟ್ಟೂರಿನ ತಹಸೀಲ್ದಾರ್ ಆದ ಜಿಕೆ ಅಮರೇಶ್ ಅವರ ಮೇಲಿದೆ. ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತು ದಂಧೆಕೋರರಿಗೆ ಬ್ರೇಕ್ ಹಾಕ್ತಾರಾ ಅಥವಾ ಈ ಲೂಟಿ ಹೀಗೆಯೇ ಮುಂದುವರಿಯುತ್ತಾ? ಇದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಪ್ರದೀಪ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ಕೊಟ್ಟೂರು.